ಬಲ್ಲಾತನೇ ಗುರು, ಶಿವಪ್ರಸಾದವೆಂದು ಬಲ್ಲಾತನೇ ಗುರು, ಶಿವ ಆಚಾರವೆಂದು ಬಲ್ಲಾತನೇ ಗುರು. ಇಂತಿ ಪಂಚವೇದವೇ ಪಂಚಬ್ರಹ್ಮವೆಂದರಿದ ಮಹಾಮಹಿಮ ಸಂಗನ ಬಸವಣ್ಣ ಯಮಗೆಯು ಗುರು, ನಿಮಗೆಯು ಗುರು, ಜಗವೆಲ್ಲಕ್ಕೂ ಗುರು ಕಾಣಕು ಈಶ್ವರ. ಸದಾವಕಾಲ ಸ್ಮರಣೀಯರಾದ ಬಸವಾದಿ ಶರಣೆಯರನ್ನು ಸ್ಮರಣೆ ಮಾಡುತ್ತಾ ಅದ್ವೈತ ಚಕ್ರವರ್ತಿಗಳಾದ ಸಿದ್ಧಾರೂಢರ ಚರಣಾರವಿಂದಗಳಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ಕೆ ಕಾರಣೀಭೂತರಾದ ಶಟಸ್ಥಲ ಬ್ರಹ್ಮನಿಷ್ಠರಾದ ಶಂಭುಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳ ಚರಣಾರವಿಂದಗಳಲ್ಲಿ ಶರಣಾರ್ಥಿಗಳನ್ನು ತಿಳಿಸುತ್ತಾ ಈ ಕೃಷ್ಣೇಗೌಡರನ್ನು ಮೊದಲು ಮಾಡಿಕೊಂಡು ವೇದಿಕೆಯಲ್ಲಿ ಉಪಸ್ಥಿತರಿರುವ ಸಕಲ ಪೂಜ್ಯರ ಚರಣಾರವಿಂದಗಳಲ್ಲಿ ಶರಣಾರ್ಥಿಗಳನ್ನು ತಿಳಿಸುತ್ತಾ ಅವರಿವರೆನ್ನದೇ ಎಲ್ಲ ಶರಣರಲ್ಲಿಯೂ ಶರಣರಲ್ಲಿಯೂ ಮುದ್ದು ಮಕ್ಕಳಲ್ಲಿಯೂ ಶರಣಾರ್ಥಿಗಳು. ಇವತ್ತು ಗುರುವಿನ ಬಗ್ಗೆ ಗುರುಸ್ಮರಣೆ. ಮಡಿಕೆಯ ಮಾಡುವರು ಮಣ್ಣೆ ಮೊದಲು, ತೊಡಿಗೆಯ ಮಾಡುವರೆ ಹೊನ್ನೆ ಮೊದಲು, ಶಿವಪಥವ ನರಿವಡೆ ಗುರುಪಥವೇ ಮೊದಲು, ಕೂಡಲ ಸಂಗಮ ಶರಣ ನರಿವಡೆ ಶರಣರ ಸಂಘವೇ ಮೊದಲು. ಅದಕ್ಕೆ ನಾವು ಗುರುಗಳ ಸಂಘ ಮಾಡಬೇಕಾದ್ರೆ ಮೊದಲೇ ಸತ್ಸಂಗ ಶರಣರ ಸಂಘ ಅದಕ್ಕಿಂತಲೂ ಮೊದಲು ಬೇಕು. ನಾವು ಗುರುಗಳನ್ನು ತೋರಿಸೋರೇ ಬೇಕಲ್ಲ ಅವರು. ಅದಕ್ಕೆ ಈ ಶರಣ ಸಾಹಿತ್ಯದೊಳಗೆ ಈ ಮುಕ್ತಾಯಕ ಒಂದು ವಚನ ಹೇಳ್ತಾಳೆ. ಏನಂದ್ರೆ, ಜ್ಞಾನ ಮೂಲಂ ಗುರು ಸೇವೆ, ಐಶ್ವರ್ಯ ಮೂಲಂ ಲಿಂಗಾರ್ಚನೆಯ ಮಾಡಿಕೊಳ್ಳುವುದು, ಒಂದು ಮೋಕ್ಷ ಮೂಲಂ ಘಟ ಸಂತೃಪ್ತಿಯಲ್ಲಿ ಅಜಿಗಣ್ಣ ಮೂಲ ಅಂಥೇಳಿ ಮುಕ್ತಾಯಕ ಒಂದು 3 ಸಾಲಿನ ವಚನ ಇದೆ. ಜ್ಞಾನ ಮೂಲಂ ಗುರು ಸೇವೆ. ನಮಗೆ ಜ್ಞಾನ ಆಗಬೇಕಾದ್ರೆ ಮೊದಲು ಗುರುಗಳ ಸೇವೆಯನ್ನು ಮಾಡಬೇಕು. ಸಿದ್ಧಾರೂಢರು ಸಹಿತ ಗುರುಗಳ ಕುದುರೆಯ ಲದ್ದಿಯನ್ನು 12 ವರ್ಷ ಬಳದ್ರೆ ಅಂತೇಳಿ ಅವ್ರಿಗೆ ಈ ವಿದ್ಯೆ ಕರಗತ ಆತು. ಅದಕ್ಕೆ ನಾವು ಜ್ಞಾನ ಆಗಬೇಕಾದ್ರೆ ಗುರುವಿನ ಸೇವೆಯನ್ನು ಮೊದಲು ಮಾಡಬೇಕು. ನಮಗೆ ಐಶ್ವರ್ಯ ಸಿಗಬೇಕಾದ್ರೆ ಪ್ರತಿನಿತ್ಯ ಲಿಂಗ ಪೂಜೆಯನ್ನು ಮಾಡಿಕೊಳ್ಳಬೇಕು. ಈ ಮೋಕ್ಷ ಮೂಲ ಘಟ ಸಂತೃಪ್ತಿ ಅಂದ್ರೆ ಈಗ ನಾವು ಇದ್ದದ್ರೊಳಗೆ ಆರಾಮ ಇರಾಕ ಕಲಿಬೇಕು. ಈಗ ನಾವು ನಮಗಿಂತಲೂ ಹೆಚ್ಚಿನವ್ರು ನೋಡಿ ಬದುಕಿದೀವಿ ಅಂದ್ರೆ ನಮಗೆ ನಿದ್ದೆ ಹತ್ತಂಗಿಲ್ಲ. ಮಗಲಿಗೆ RCC ಮನೆ ಇರ್ತೈತಿ, ನಮ್ಮದು ಪತ್ರಾಸ ಇರ್ತೈತಿ. ನಮಗೆ ದೇವ್ರು ಯಾವಾಗ ಹೆಂಗೆ ಕೊಡ್ತಾನಂತ ಅದನ್ನು ನೋಡೋಂಗಿಲ್ಲ. ನಮ್ಮ ಮಗಲಿಗೆ ಗುಡಿಸಲ್ಲ ಅವ್ರನ್ನ ನೋಡಿ ಅವ್ರಕ್ಕ ದೇವ್ರು ನಮ್ಮನ್ನು ಒಳ್ಳೆಯವ್ರು ಇಟ್ಟಾರಪ್ಪ ಅಂತೇಳಿ ನಾವು ಸಂತೋಷ ಪಟ್ಟಿವಂದ್ರೆ ನಮಗೆ ತೃಪ್ತಿ ಇರ್ತೈತಿ. ಅದಕ್ಕೆ ಈ ಗುರುಗಳು ಹೆಂಗಿರ್ತಾರೋ, ಗುರು ಕರುಣೆ ಹೆಂಗಿರ್ತೈತಿ ಅಂದ್ರೆ 12ನೇ ಶತಮಾನದೊಳಗೆ ಅಣ್ಣ ಬಸವಣ್ಣನವರು ಅವರು ಸಭೆಯೊಳಗೆ ಇರ್ತಾರೆ. ಬಿಜಾಳ ರಾಜ, ಮುಂದೆ ಕೊಂಡಿ ಮಂಚಣ್ಣ ಎಲ್ಲರೂ ಇರ್ತಾರೋ. ಅಲ್ಲಿ ಹಾಲು ಮೊಸರು ಮಾರಕ್ಕೆ ಒಬ್ಬಾಕಿ ತಾಯಿ ಹೋಗ್ತಿರ್ತಾಳೆ. ಆಗ ಆ ಸೋಮಲಿಂಗೇಶ್ವರಿಗೆ ಅಭಿಷೇಕ ಮಾಡಿದ ನೀರು ಧಾರಾಕಾರ ಹರಿತಿರ್ತೈತಲ್ಲ, ಅದನ್ನು ಕಾಲಿಟ್ಟು ಕೂಡಲೇ ಜರಿತಾಳು. ಆಚೆ ಕ್ಯಾಟಿರ್ತಾಳು. ಹಾಲು ಮೊಸರು ಚೆಲ್ಲಿತ್ತಂದ್ರೆ ನಾನು ಕೊಲ್ತಾಳ ಅಂಥೇಳಿ ಬಸವಣ್ಣ ನೀನ ಕಾಪಾಡತ್ತಾಳು. ಆಗ ಅಲ್ಲಿ ಮಂತ್ರಿ ಬಸವಣ್ಣ ಅಲ್ಲಿದ್ದಾಗ ಆ ಧ್ವನಿ ಕೇಳಿಸಿ ಹಿಂಗೆ ಕೈ ಮಾಡಿದತ್ತ. ಕೊಂಡಿ ಮಂಚಣ್ಣ ಅದು ಅಂದ್ರತ್ತ, ನೋಡ್ರಿ ಹೆಂಗೆ ನಾಟಕ ಮಾಡ್ತಾನಂತೇಳಿ ಬಿಜ್ಜಾಳ ಅರಸ್ಗಂದ್ರತ್ತ. ನಾಟಕ ಮಾಡಿಲ್ಲಪ್ಪ, ಅಲ್ಲಿ ನನ್ನ ಶಿಷ್ಯರು ಬೀಳ್ತಿದ್ಲು, ಆಕಿನ ಹಿಡ್ದಾನೆ ಅಂದ್ರತ್ತ. ಆಗ ಕೊಂಡಿ ಮಂಚಣ್ಣ ಅದು ನಡಿ ನೋಡ್ನು ಅಂಥೇಳಿ ಎಲ್ಲರೂ ಕೂಡಿ ಹೋದಾಗ ಆ ಹಾಲು ಮೊಸರು ಮಾರು ತಾಯಿ ನಿಚ್ಚೇಳತ್ತ, ನೀ ಬೀಳ್ತಿದ್ದೇನವ ಅಂದಾಗ, ಬೀಳ್ತೀನಿ ರೀ ಕಾಲು ಜರದಾಗ ಬಸವಣ್ಣ ಅಂದಾಗ ಬಸವಣ್ಣ ನನ್ನ ಬಂದು ಕಾಪಾಡ್ಯಾನ ಅಂಥೇಳಿ. ಅಂದ್ರೆ ಗುರು ಕರುಣೆ ಎಂಥದಿರ್ತೈತಿ. ಅದಕ್ಕೆ ಬಸವಣ್ಣವರು 63 ಪವಾಡಗಳನ್ನು ಮಾಡ್ಯಾರು. ಮುಂದೆ ಪಂಚಪರುಷಿಗಳ ಬಸವಣ್ಣನವರಲ್ಲಿದ್ದು ಆ ಕರುಣಾಮೂರ್ತಿ ಗುರು ಹೆಂಗಿರ್ತಾನಂದ್ರೆ, ಈಗ ಅರಣ್ಯ ಮಾರ್ಗವಾಗಿ ಒಂದಿಬ್ಬರು ಗುರು ಶಿಷ್ಯರು ಆದರು. ಆ ಗುರು ಶಿಷ್ಯರು ಆದಾಗ ಜಂಗಲಿತ್ತು, ಕಾಡು ಮೃಗ ಇದ್ದು. ಆ ಗುರುಗಳು ಹೇಳಿದ್ರು, ನೋಡಪ್ಪ ಇಬ್ಬರು ನಿದ್ರಾವಾದೀವಿ ಅಂದ್ರೆ ಆ ಕಾಡು ಮೃಗದಿಂದ ನಮ್ಮನ್ನು ರಕ್ಷಣೆ ಮಾಡೋರು ಯಾರಿಲ್ಲ, ಮತ್ತು ಅವು ತಿತಾವು. ಅದಕ್ಕೆ ಮೊದಲ ನೀ ನಿದ್ದೆ ಮಾಡು, ನಾ ಕುಂಡಿರ್ತಂದಾಗ ಅವನ ಶಿಷ್ಯ ಅಂದ, ಇಲ್ರಿ ನೀವೇ ಮಲ್ಕೋರಿ ಅಂದ. ಆಗ ಗುರುಗಳು ಶಿಷ್ಯನ ತೊಡೆ ಮೇಲೆ ಒಂದು 3-4 ತಾಸು ಗಾಢ ನಿದ್ರೆಯನ್ನು ಮಾಡಿದ್ರು. 4 ತಾಸು ಆದ ನಂತರ ಎಚ್ಚರಾಗಿ ಶಿಷ್ಯನನ್ನು ತನ್ನ ತೊಡೆಯ ಮೇಲೆ ತಲೆ ಇಟ್ಟು ಅವನು ಮಲಗಿಸಿರು. ಆಗ ಮಲ್ಕೊಂಡಾಗ ಒಂದು ಘಟನೆ ಏನಾತಂದ್ರೆ, ಒಂದು ಘಟಸರ್ಪ ಬಂದ ಆ ಶಿಷ್ಯನಿಗೆ ಕಚ್ಚಲಕ್ಕೆ ಬಂತು. ಆ ಗುರುಗಳು ಹೇಳಿದ್ರು, ಯಾಕೆ ಕಸ್ತಿ ಅಂದಾಗ, ನಮ್ಮ 7 ಜನ್ಮದ ದ್ವೇಷ ಐತಿ,
ನಾ ಅವನ ಕಚ್ಚಿ ಸಾಯ್ತೀನಿ, ನಾನು ಅವ ಕೊಲ್ತಾನು, ಅದಕ್ಕೆ ನೀವು ಇದ್ರೊಳಗೆ ಅಡ್ಡಿ ಮಾಡಬೇಡ್ರಿ, ನೀವು ಬಿಡ್ರಿ ಅಂದಾಗ ಹಿಂಗೆ ನೀ ಎಷ್ಟು ಜನ್ಮ ದ್ವೇಷ ಸೋತ್ ಹೋಗವ, ಅದರಿಂದ ಏನು ಸಾಧನೆ ಮಾಡಿದಂಗೆ ಆಗ್ತೈತೆ ಅಂತ ಗುರುಗಳು ಹೇಳಿದಾಗ ನನಗೆ ಒಂದು ಹನಿ ಆದರೂ ರಕ್ತ ಒಂದು ತೊಗೊಂಡು ನಾ ಹೋಗ್ತಂದಾಗ ಆತ ನಿನಗೆ ಹನಿ ರಕ್ತ ಬೇಕಾಗಿತ್ತು ಇಲ್ಲೋ ಕುಡುಕನ ಅಂತೇಳಿ ಆ ಗುರುಗಳು ಹೇಳಿರತ್ತ. ಶಿಷ್ಯ ಮಲ್ಕೊಂಡಿದ್ದ, ಎದೆ ಮೇಲೆ ಕೂತು ಅವ್ರ ಅತ್ತೆಗಿಂದ ಒಂದು ಚಾಕು ತೊಗೊಂಡ ಶಿಷ್ಯನನ್ನು ಕುತ್ತಿಗೆ ಕೊಯ್ಯಾಕೈತಿರತ್ತ. ಆಗ ಶಿಷ್ಯ ಯಾತ್ರಾಗಿ ನೋಡಿದತ್ತ, ಕುತ್ತಿಗೆ ಕೊಯ್ಯವ್ರು ಯಾರಂದ್ರೆ ಗುರುಗಳು. ಇದ್ರೊಳಗೆ ನಂದ್ರೆ ಏನೋ ಒಂದು ಪ್ರಗತಿನ ಆಯ್ತು ಹೊರತಾಗಿ ನನಗೆ ಇದು ದುಃಖ ಆಗಂಗಿಲ್ಲ ಅಂತೇಳಿ ಮತ್ತೆ ಮಲ್ಕೊಂಡು ಬಿಟ್ಟತ್ತ. ಆ ಕುತ್ತಿಗೆ ಹೋದ ಒಂದು ಹನಿ ರಕ್ತವನ್ನು ಸರ್ಪಿ ಕೊಟ್ಟಾಗ ಅದು ಹೋತಂತ ಹೇಳಿ ಅದಕ್ಕೆ ಗುರು ಶಿಷ್ಯರಲ್ಲಿ ಆ ಅಂತಃಕರಣ ಭಾವ ಅನ್ನೋದು, ಆ ಕರುಣೆ ಅನ್ನೋದು ಹೆಂಗೆ ಇರ್ತೈತೆ ಅಂದ್ರೆ ಇಂಥ ಗುರು ಇರಬಾರ್ದು. ಒಂದು ಊರಿಗೆ ಒಬ್ಬರು ಗುರುಗಳು ಬಂದಿರು. ಅವ ಶಿಷ್ಯ ಏನಿದ್ದಂದ್ರೆ ಅರ್ವಿ ಅಂಗಡಿ ಮಾಲಕ್ಕಿದ್ದ. ಅರ್ವಿ ಅಂಗಡಿ ಮಾಲಕ ಅವರಿಗೆ ಆ ಕಬ್ಬಿನಕ ಮತ್ತು ಜೋಳಿಗೆ 1 ಮೀಟ್ರ್ ಅರಿವು ಬೇಕಾಗಿತ್ತು. ಅವ ಮುಂಜಾನೆ ಹೋಗ್ತಿದ್ದ, ಬಾಣಿಗೆ ಆಗಿಲ್ಲ ನಾವು. ಅವ ಅಂಗಡಿ ಮಾಲಕ ಸಂಜೆಗೆ ಹೋಗೋಣ, ಈಗ ದೀಪ ಹಚ್ಚೇನ್ರಿ, ಇನ್ನೊಂದು ತಾಸು ಬಿಟ್ಟು ಬರೋಣ. ಅವ ಹಿಂಗೆ 8 ದಿವಸ ಗುರುಗಳನ್ನ ಎಡ್ತಾಕ್ಸಾಗತ್ತಿದ್ದ. ಆಗ ಆ ಮನೆ ಮುಂದೆ ಹಾದು ಹೋಗಾಗ ಆ ಅರ್ವಿ ಅಂಗಡಿ ಮಾಲಕನ ಧರ್ಮ ಪತ್ನಿ ಕೇಳಿ, ಯಾಕ್ರಿ ಗುರುಗಳ ಮುಂಜಾನೆ ಸಾಯಂಕಾಲ 2 ಹೊತ್ತು ಈಗ ರೂಢ ಹಾರಿಲೇ ಹೋಗ್ತೀರಿ ಅಂದಾಗ, ಏನು ಮಾಡೋದು ನಿಮ್ಮ ಮಾಲಕರು 1 ಮೀಟ್ರ್ ಮಂಜರಪಟ್ಟ ಅರ್ವಿ ಕೊಡು ಅಂದ್ರೆ ಹರ್ಯಾಗ ಬಾ, ಸಂಜೆಗೆ ಬಾ ಅಂತ ಎಡ್ಸಾಕ್ಸಾತ್ಯಾರ ಅಂದಾಗ, ಏನಿಲ್ಲ ರೀ, ನೀವು ನಾಳೆ ಮುಂಜಾನೆ ಬಂದ್ರೆ 4 ಮೀಟ್ರ್ ರೇಷ್ಮೆ ಅರಿವಿನ ಓದ್ಬಿಡ್ರಿ, ಅವ್ರನ್ನ ಕೇಳಬೇಡ. ಆಗ ರಾತ್ರಿ 10 ಗಂಟೆಗೆ ಅವ ಮಾಲಕ ಊಟಕ್ಕೆ ಬಂದ. ಆಗ 4 ಮೀಟ್ರ್ ನನಗೆ ರೇಷ್ಮೆ ಅರಿವು ಬೇಕಂದು. ಯಾಕೆ ಇಷ್ಟೊತ್ತಿನಾಗ ಯಾಕೆ ಆಗಾರಿ ಹೇಳಬೇಕಲ್ಲ, ಇಲ್ಲ ನಾ ಅದನ್ನು ಕೇಳಬೇಡ್ರಿ ನನಗೆ ಬೇಕಂದಾಗ ಊಟ ಬಿಟ್ಟು ಅಂಗಡಿ ತೆಗೆದು 4 ಮೀಟ್ರ್ ಅರಿವಿ ತೊಗೊಂಡು ಬಂದ. ಮುಂಜಾನೆ ಗುರುಗಳು ಬಂದರು, ಆ ಅರಿವಿ ಕೊಟ್ಟರು. ಅರಿವಿ ಕೊಟ್ಟಾಗ ಅವರು ಗುರುಗಳು ಅಂದರು, ಅಲ್ವಾ ನಾ ದೀಕ್ಷಾ ಕೊಟ್ಟ ಗುರು, ನನಗೆ 1 ಮೀಟ್ರ್ ಅರಿವಿ ಕೊಡಲಿಲ್ಲ, ನಿನಗೆ ಹೆಂಗೆ 4 ಮೀಟ್ರ್ ಕೊಟ್ರು ಅಂದಾಗ, ಇಲ್ಲ ಈಗ ಅವ್ನು ನಿಮ್ಮ ಗುರುಗಳು ಶಿಷ್ಯ ಆಗ್ಯಾನು, ಅದಕ್ಕೆ ಮೊದಲು ನಾನು ಶಿಷ್ಯ ಆಗಿದ್ದ. ಅಂದ್ರೆ ನಾವು ಶ್ರೀ ಗುರುಗಳನ್ನ ಮಾಡ್ಕೋಬಾರ್ದು, ಶ್ರೀ ಗುರುಗಳನ್ನು ಈ ಶಂಭುಲಿಂಗ ಸ್ವಾಮಿಗಳಂಥ ಗುರುಗಳು ಮಾಡಿಕೊಂಡ್ರೆ ಮುಕ್ತ ಆಗ್ತೀವಿ. ಅದಕ್ಕೆ ಈ ಒಬ್ಬ ಈ ಕರ್ಮ ಹೆಂಗೆ ಮಾಡ್ಬೇಕು, ಫಲಾಪೇಕ್ಷೆ ಇಲ್ಲದ ಗುರುಗಳತ್ತಿಗೆ ಸೇವಾ ಮಾಡ ಹಚ್ಚಿದ್ದ. ಒಂದು 5-6 ವರ್ಷ ಸೇವಾ ಮಾಡಿದ. ನನಗೆ ಮೋಕ್ಷ ಯಾವಾಗ ಆಗ್ತೈತೆ ರೀ ಅಂದವ. ನಾ ಸತ್ತ ಮೇಲೆ ಆಗ್ತೈತಪ್ಪ ಅಂದ್ರೆ ಅವ್ರ ಮತ್ತೊಂದು 7-8 ವರ್ಷ ಮಾಡಿದ. ಅವ ಗೊತ್ತಾಗಲಿಲ್ಲ, ಮೋಕ್ಷನ ಪದದ ಅರ್ಥ ಗೊತ್ತಿಲ್ಲ. ಆಗವ ಇವರೇ ಸಾಯೋವರು, ನನಗರೇ ಮೋಕ್ಷ ಆಗವಲ್ತು, ಮತ್ತು ಏನು ಮಾಡ್ಬೇಕಂತೇಳಿ ನಸಿಕಿನಾಗ 4 ಗಂಟೆಗೆ ಎದ್ದು ಕುಡುಗೋಲು ಮಿಶಾಕತ್ತಿದ್ದ. ಆ ಗುರುಗಳು ಯಾತ್ರ ಆಯ್ತು, ಯಾಕೋ ಶಿಷ್ಯ ಯಾಕಂದ್ರು, ಅಲ್ಲಿ ನಾ ಸಾಯಣ ಮುಕ್ತಿ ಆಗ್ತೈತಂದ್ರಿ, ನೀವರೇ ಸಾಯವರಿ, ನಾ ಎಷ್ಟು ದಿವಸ ನಿಮ್ಮ ಸೇವಾ ಮಾಡೋದು, ಅದಕ್ಕೆ ನಿಮ್ಮನ್ನು ಮುಗಿಸೇ ಬಿಡ್ಬೇಕು, ಮುಕ್ತ ಆಗ್ತದೆ ಅಂದಾಗ ಘಾತ ಆಗ್ತಿತ್ತಲ್ಲ ಅಂತ ಶಿಷ್ಯ ಅಂದ. ಮೋಕ್ಷ ಅಂದ್ರೆ ಹಿಂಗೈತಪ್ಪ ತಿಳಿಸಿ ಹೇಳಿರತ್ತ. ಅದಕ್ಕೆ ಅಲ್ಪರ ತಿಳಿತಂದ್ರೆ ಏನಾಗ್ತತಿ, ಅನಾಹುತ ಆಗ್ತತಿ. ಅದಕ್ಕೆ ನಾವು ಸಂಸಾರವನ್ನು ಮರಿಬೇಕು, ಆಧ್ಯಾತ್ಮವನ್ನು ಅರಿಬೇಕು ಅಂತ ಹೇಳಿ ನಾನು 4 ಮಾತುಗಳನ್ನು ಗುರುಚರಣ ಅರ್ಪಣೆ ಮಾಡಿ ನಾನು ಮಾತು ವಿರಾಮ.